ಅವಕ್ಕೆ ಊಟ ಮಾಡೋಕ್ಕೆ ಬರಲ್ಲ, ಆಮೇಲೆ ಕೈಕಾಲು ಇರಲ್ಲ. ಪಾಪ ಏನು ಒಂದು ಅರ್ಬಿ ಅನ್ನೋದು ಏನು ಅಂತಲೂ ಗೊತ್ತಿರಲ್ಲ. ಹಾಗೆ ಕಿಚನ್ ರೂಮ್ ಮನೇಲಿ ಅಮ್ಮ ಇಲ್ಲ, ಸೊ ಹೋಗ್ತಾ ಇರ್ತಾರೆ. ಡೈಲಿ ಇಲ್ಲ ಹಗ್ಲತ್ತು ಹೋದರೆ 300-350 ರೂಪಾಯಿ ಕೊಡ್ತಾರೆ. ಇದಿಷ್ಟಿದೆ ನೋಡಿ ಬಾಲ್ಕನಿ. ಇಲ್ಲೇ ನಿಮ್ಮಿಬ್ಬರು ಮಕ್ಕಳನ್ನ ಬಂದು ನಮಗೆ ಕೊಡ್ರಿ ಸರ್ಕಸಲ್ಲಿ, ನಿಮ್ಗೆ ಎಷ್ಟು ಅಮೌಂಟ್ ಬೇಕು ಅಷ್ಟು ಅಮೌಂಟ್ ನಾವು ಕೊಡ್ತೀವಿ. ನಮ್ಮ ತಮ್ಮ ಒಂದು ಜಾತ್ರೆಗೆ ಹೋದರೆ ದಿನಕ್ಕೆ ಒಂದು ಜಾತ್ರೆ ಮಾಡಿದ್ರೆ 1,000-2,000 ಅಮೌಂಟ್ ಬರ್ತಾಯಿತ್ತು. ದುಡಿದು ಬೆಳೆಸಿದ್ದೇವೆ, ದುಡಿದು ಕಮ್ಮಿಗೆ ಹಾಕಿದ್ರೆ ಹೊಟ್ಟೆಗೆ ಸಂಭಾಳಿಸಿದಪ್ಪ. ರೋಮ್ ದುಡಿದಕ್ಕೆ ಅವ್ರಿಗೆ ಹಾಕಿದ್ದೆ ಹೊಟ್ಟೆಗೆ. ಯಾವ ಸರ್ಕಾರ ಏನು ಮಾಡಿಲ್ಲ ನಮಗೆ, ನಾವು ಸ್ವಂತ ಅವ್ರಿಗೆ ಮಕ್ಕಳಿಗೆ ಸರಿ. ಹಾಂ, ಮತ್ತು ಇವರಿಗೆ ಮನೆ ಮಾಡ್ತೀರಿ, ಜಾಗ ಮಾಡ್ತೀರಿ ಅಂತ ಹೇಳ್ತೇವೆ. ತಲೆ ಮೇಲೆ ಕೈ ಇಟ್ಟು ಹೋಗ್ತಾರೆ, ಆಶ್ವಾಸನೆ ಮಾಡ್ತಾರೆ, ಹೋಗ್ತಾರೆ. ಯಾವ MLA ಹೇಳಬೇಡ, ಯಾವ MP ಹೇಳಬೇಡ. ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಹನುಮಂತು, ನೆಮ್ಮದಿ ಲೈಫ್ ಯೂಟ್ಯೂಬ್ ಚಾನಲ್. ನಮಸ್ಕಾರ ಸರ್, ಬನ್ನಿರಿ ಸರ್, ಬರ್ರಿ. ನೋಡ್ರಿ ನಮ್ಮ ಮನೆ ಹಿಂಗದ. ಸರ್ ನನ್ನ ಹೆಸರು ಕಸ್ತೂರಿ ಕಾಂಬ್ಳೆ ಅಂಥೇಳಿ, ಇವ್ರ ಹೆಸರು ಮಂಜುನಾಥ ಕಾಂಬ್ಳೆ ಅಂಥೇಳಿ. ನಾವು ಬಿಜಾಪುರದವ್ರು. ನಾವು ಸ್ವಂತ ಊರ ಬಂದುಬಿಟ್ಟು ಡಮ್ನಾಳ್ ನಮ್ಮದು. ಸದ್ಯಕ್ಕೆ ನಾವು ಇವಾಗ 30 ವರ್ಷದಿಂದ ನಾವು ಇಲ್ಲೇ ಬಾಡಿಗೆ ಮನೆಯಲ್ಲಿರೋದು. ಹೌದು, 30 ವರ್ಷದಿಂದ ಬಾಡಿಗೆ ಮನೆಯಲ್ಲಿರೋದು. ಇವಾಗ ಸದ್ಯಕ್ಕೆ ಏನಪ್ಪ ಅಂದರೆ ನಾವೊಂದು NGOದಾಗ ವರ್ಕ್ ಮಾಡ್ತಾಯಿದ್ದೀವಿ. ಆ NGOದಿಂದ ತುಂಬಾ ನಮ್ಗೆ ಹೆಲ್ಪ್ ಆಗೋದಿಲ್ಲ ಅಂತ ಹೇಳ್ತಿಲ್ಲ. ಇದು ನಮ್ಮದು ಬಾಡಿಗೆ ಮನೆ. ತಿಂಗಳಿಗೆ 3,000 ಬಾಡಿಗೆ ಕೊಡ್ತೀವಿ ನಾವು. ಇಂಥ ಮನೆಯಲ್ಲಿ ಇರ್ತೀವಿ. ನಮ್ಮದು ಎಜುಕೇಷನ್ ಬಂದುಬಿಟ್ಟು 2nd PU ಮುಗ್ದಿರೋದು, ಇವರು SSLC ಮುಗ್ದಿರೋದು. ಬಹಳಷ್ಟು ಜನ ಕನ್ಫ್ಯೂಸ್ ಆಗಿದ್ದಾರೆ ಇನ್ಸ್ಟಾಗ್ರಾಮ್ ಡೈಲಿ ಐಡಿ ನೋಡ್ಕೊಂಡು. ಹೌದೌದು, ಅದಕ್ಕೆ ಸ್ವಲ್ಪ ಇವಾಗ ನೋಡಿ, ಅದಕ್ಕೆ ಅಂತ ನಾನು ಹೇಳ್ತಾ ಇರೋದು, ನಮ್ಮ ಬಗ್ಗೆ ಪರಿಚಯ ಮಾಡ್ಕೋತಾ ಇದ್ದೀನಿ. ಇದೇ ನಮ್ಮದು ಕುಟುಂಬ ಅನ್ನೋದು. ಸದ್ಯಕ್ಕೆ ಇವಾಗ ನೋಡಿ, ನಾನು ಸ್ಕೂಲಿಂದ ಅಲ್ಲಿ ಜಾಬ್ ಮಾಡ್ತಾ ಸ್ಕೂಲ್ ಅಂದರೆ ಬುದ್ಧಿಮಾಂದ್ಯ ಸ್ಕೂಲಲ್ಲಿ ನಾನು ವರ್ಕ್ ಮಾಡ್ತಾಯಿದ್ದೆ. ವರ್ಕಪ್ಪ ಅಂದ್ರೆ ಟೀಚರ್. ಅಂದರೆ ಬುದ್ಧಿಮಾಂದ್ಯ ಮಕ್ಕಳು ಅಂದರೆ ಏನಪ್ಪ ಅಂದರೆ, ಇವಾಗ ಬುದ್ಧಿ ಇಲ್ಲದ ಮಕ್ಕಳು ಒಂದೇ ಕಡೆ ಮನ್ಕೊಳ್ಳೋರು, ಅವಕ್ಕೆ ಊಟ ಮಾಡೋಕ್ಕೆ ಬರಲ್ಲ, ಆಮೇಲೆ ಕೈಕಾಲು ಇರಲ್ಲ. ಪಾಪ ಏನು ಒಂದು ಅರ್ಬಿ ಅನ್ನೋದು ಏನು ಅಂತಲೂ ಗೊತ್ತಿರಲ್ಲ. ಅಂಥ ಮಕ್ಕಳಿಗೆ ನಾನು ಟೀಚ್ ಮಾಡೋಕ್ಕೆ ಹೋಗ್ತೀನಿ. ಬೇಸಿಕ್ ಲ್ಯಾಂಗ್ವೇಜ್, ಅವ್ರಿಗೆ ಬೇಸಿಕ್ ಲ್ಯಾಂಗ್ವೇಜ್ ಏನಪ್ಪ ಅಂದರೆ ಡೈಲಿ ನಿತ್ಯ ನಾವು ದಿನನಿತ್ಯ ನಾವು ಏನು ಮಾಡ್ತೀವಿ, ಯಾವ ರೀತಿ ಊಟ ಮಾಡ್ತೀವಿ ಅಂದ್ರೆ ಆ ಮಕ್ಕಳಿಗೆ ಕೂಡ ಅವ್ರಿಗೆ ನಾವು ಟ್ರೈನಿಂಗ್ ಕೊಡ್ತಾ ಇರ್ತೀವಿ. ಆ ಮಕ್ಕಳ ವತಿಯಿಂದ, ಆ ಪುಣ್ಯದಿಂದ ಈ ಅವಾರ್ಡ್ ನಾನು ಪಡೆದಿರೋದು, ಬೆಸ್ಟ್ ಟೀಚರ್ ಅಂತ ಹೇಳ್ಬಿಟ್ಟು ಟೀಚರಾಗಿ ನಾನು ಅದು ಅವಾರ್ಡ್ ಪಡೆದಿರೋದು. ನೋಡಿ ನಮ್ಮ ರೂಮ್ಗಳು ಈ ರೀತಿ ಇದೆ. ನೋಡಿ ಇದು ಕಿಚನ್ ರೂಮು. ಮನೇಲಿ ಅಮ್ಮ ಇಲ್ಲ, ಸೊ ಅಮ್ಮ ಅವರು ಕೆಲ್ಸಕ್ಕೆ ಹೋಗಿದ್ದಾರೆ. ಅವರು ಇವಾಗ ಮದುವೆ ಸೀಸನ್ ಅಲ್ವಾ, ಮದುವೆ ಸೀಸನ್ನು ಕಾರ್ಯಕ್ರಮಗಳು ತುಂಬ ಕಾರ್ಯಕ್ರಮ ಬರ್ತಿದ್ದಾರೆ. ನಮ್ಮಮ್ಮ ಒಬ್ಬರು ಪಾತ್ರೆ ತೊಳೆಯಕ್ಕೆ ಹೋಗ್ತಾ ಇರ್ತಾರೆ. ಡೈಲಿ ಇಲ್ಲ ಹಗ್ಲತ್ತು ಹೋದರೆ 300-350 ರೂಪಾಯಿ ಕೊಡ್ತಾರೆ. ನೈಟ್ ಹೋದರೆ 300 ರೂಪಾಯಿ. ಎಲ್ಲ ಸೇರಿ 900 ರೂಪಾಯಿ ಅವರಿಗೆ ದಿನಕ್ಕೆ. ಹಗಲು ಮತ್ತು ಡೇ ಮಾಡಿದ್ರೆ 900 ರೂಪಾಯಿ ಪಗಾರು ಕೊಡ್ತಾ ಇರ್ತಾರೆ. ಇದು ಬಂದ್ಬಿಟ್ಟು ನಮ್ಮ ಬೆಡ್ರೂಮು. ಇದು ಬಾಲ್ಕನಿ ಅಂತೀವಿ. ಇದಿಷ್ಟಿದೆ ನೋಡಿ ಬಾಲ್ಕನಿ. ಇಲ್ಲೇ ನಾವು ಸ್ನಾನ ಮಾಡ್ತೀವಿ, ಆಮೇಲೆ ನೀರು ಕಾಸ್ಕೊಂಡು ಈ ರೀತಿಯಾಗಿ ಮಾಡ್ತಾ ಇರ್ತೀವಿ. ನೋಡಿದ್ರಲ್ಲ ಸರ್, ಅದನ್ನು ಒಂದು ಹೌದು, ನಾವು ಡ್ಯಾನ್ಸಲ್ಲಿ ಮಾಡಿರೋದು. ಡ್ಯಾನ್ಸ್ ಒಂದು ಡ್ಯಾನ್ಸ್ ಸ್ಪರ್ಧೆಯಲ್ಲಿ ಮಾಡಿರೋದು. ನಾವು ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಿರ್ತೀವಿ, ಸಿಂಗಿಂಗು ಕೂಡ ಹೇಳ್ತೀವಿ, ಆ್ಯಕ್ಟಿವಿಟೀಸ್ ಎಲ್ಲ ಮಾಡ್ತಿರ್ತೀವಿ. ನಮ್ಮಲ್ಲಿನೂ ಒಂದು ಟ್ಯಾಲೆಂಟ್ ಇದೆ. ಟ್ಯಾಲೆಂಟ್ ಏನಪ್ಪ, ಡ್ಯಾನ್ಸು ಟ್ಯಾಲೆಂಟ್ ಆಯಿತು, ಸಿಂಗಿಂಗ್ ಆಯಿತು, ಆಮೇಲೆ ಮೆಹಂದಿ ಡಿಸೈನ್ ಆಯಿತು, ಆಮೇಲೆ ಡ್ರಾಯಿಂಗ್ ಮಾಡಿದ್ದಾಯಿತು. ಇನ್ನೆಲ್ಲ ನಾನು ಮಾಡ್ತಾ ಇರ್ತೀನಿ. ಅದ್ರ ಜೊತೆ ಸೋಷಿಯಲ್ ಮೀಡಿಯಾದ ಜೊತೆನೂ ಇದ್ದೀನಿ. ಸುಮ್ಮನೆ ನಿಮ್ಮ ದಯದಿಂದ ನಾನು ಸೋಷಿಯಲ್ ಮೀಡಿಯಾ ಮಾಡ್ಕೊತ ಏನೋ ಬೆಳಿಬೇಕು ಅಂತ ಒಂದು ಆಸೆ ಅಷ್ಟೇ. ನೋಡಿ ಹೆಂಗಿದೆ ನಮ್ಮ ಲೈಫ್, ಇಷ್ಟಿದೆ ನೋಡಿ. ಮತ್ತು
ಶಿಕ್ಷಣ ಎಲ್ಲ ಇದೇ ಊರಲ್ಲೇ ಮುಗಿಸಿದ್ದೆ. ಹೌದು, ನಮ್ಮ ಶಿಕ್ಷಣ ಓದಿದ್ದಿದೆ. ನಾನು ಗೌರ್ಮೆಂಟ್ ಅಂದರೆ ಹೈಸ್ಕೂಲಲ್ಲಿ ಓದಿದ್ದು. 7th 9th 10th ಹೈಸ್ಕೂಲು ಜೈಬಿಮಲ್ಲಿ, ಜೈಬಿಮ್ ಸ್ಕೂಲ್ ಅಂತೇಳಿ. ಅಲ್ಲಿಂದ ನಂಗೆ ತುಂಬ ಹೆಲ್ಪ್ ಮಾಡಿ, ಎಜುಕೇಷನ್ಗಂತೂ ತುಂಬ ಹೆಲ್ಪ್ ಮಾಡಿದ್ದಾರೆ. ಗೌರ್ಮೆಂಟ್ ಹೈಸ್ಕೂಲಲ್ಲೂ ಅಷ್ಟೇ. ಅವರು ಕೂಡ PU ಫಸ್ಟ್ PU ಸೆಕೆಂಡ್ PU ತನಕ ನನಗೆ ಹೆಲ್ಪ್ ಮಾಡಿದ್ದಾರೆ. ಅದು 7 ವರ್ಷ ಆಯಿತು ಬಿಟ್ಟು ಇವಾಗ ಜಾಬ್ ಮಾಡ್ತಾಯಿದ್ದೀನಿ. ಏನೋ ಕಲಿಯೋದು ಎಷ್ಟಪ್ಪ, ಕಲಿತು ಸುಮ್ಮನೆ ನಮ್ಗೆ ಈಗ ಸದ್ಯ ಕಲಿಯೋಕ್ಕಾಗಂಗಿಲ್ಲ ಅಂಥೇಳಿ ಏನೋ ಒಂದು ಜಾಬ್ ಮಾಡಬೇಕು. ತಾಯಿ ತಂದೆಗೂ ವಯಸ್ಸಾಯಿತು, ನಾವೊಂದಿಬ್ಬರು ದುಡಿದು ಆದ್ರೂ ಮನೆ ನಡೆಸ್ಕೊಂಡು ಹೋಗ್ಬೋದಲ್ಲಪ್ಪ. ಅವರು ವಯಸ್ಸಾಯಿತು, ಅವರೆಲ್ಲಾದರೂ ಕೆಲಸ ಮಾಡೋಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ನಾವೊಂದಿಬ್ಬರು ಮಾಡ್ತಾಯಿದ್ದೀವಿ. ತಂದೆಯವರು ಎಲ್ಲರ ಹತ್ತಿರದಲ್ಲಿ ಹೋಗ್ತಾ ಇರ್ತಾರೆ, ಪರವಾಗಿಲ್ಲ, ಏನೋ ಒಂದು ಜೀವನ ನಡೀತಾ ಇದೆ. ಒಟ್ಟಿನಲ್ಲಿ ನಮಗೇನು ಒಂದು ಇರೋಕ್ಕೆ ಮನೆ ಇಲ್ಲ ಅಷ್ಟೇ, ಬಾಡಿಗೆ ಮನೆಯಲ್ಲಿರೋದು. ಹೌದು, 35 ವರ್ಷದಿಂದ ಇಲ್ಲಿ ಬಾಡಿಗೆ ಮನೆಯಲ್ಲಿ ಹೆಂಗೆ ಜೀವನ ಅಂತೀರ? ಹೌದ್ರಿ, ನಮ್ಗೆ ಏನಪ್ಪ ಅಂದ್ರೆ ನಮ್ಗೆ ಕಷ್ಟ ಅಂತ ಹೇಳ್ಕೊಳಕ್ಕಂತ ಬರಲ್ಲ. ಬಟ್ ನೀವು ಕೇಳ್ತಾ ಇದ್ರಂತ ನಾನು ಹೇಳ್ತಾ ಇದ್ದೀನಿ. ಹುಡುಗನ ಹಿಡಿದು ನಾವು ಹಿಂಗೆ ಹ್ಯಾಂಡಿಕ್ಯಾಪ್ ಅಂತ ನಾವು ಅಂದ್ಕೊಂಡೇ ಇಲ್ಲ. ವಿಕಲಚೇತನ ಅಂಥೇಳಿ ನಮ್ಮ ತಾಯಿ ತಂದೆನೂ ಕೂಡ ಮಕ್ಕಳೇ ದೇವರನ ಮಕ್ಕಳಂತ ತಿಳ್ಕೊಂಡು ಅವರು ನಮ್ಮ ಜೊತೆ ಬದುಕ್ತಾ ಇದ್ದಾರೆ. ಕೆಲವೊಂದು ಸತ ಜನ ಏನು ಮಾಡಿಬಿಡ್ತಾರಪ್ಪ ಅಂದರೆ, ಇವಾಗ ಸರ್ಕಸ್ದವ್ರಾಯಿತು ಅಥವಾ ಈ ರೀತಿ ನಾವು ಚಿಕ್ಕವರಿದ್ದಾಗೆಲ್ಲ ನಮ್ಮ ಅಮ್ಮ ಹೇಳ್ತಾ ಇದ್ಲು ನಮಗೆ, ಹೇಳಿದ್ದು ನಮ್ಗೆ ನೆನಪು ಫಸ್ಟ್. ನಾನಂತರ ಕಂಡಿಲ್ಲ. ನಮ್ಮಮ್ಮ ಹೇಳಿದ ನೆನಪು ಏನಪ್ಪ ಅಂದರೆ, ನಿಮ್ಮಿಬ್ಬರು ಮಕ್ಕಳನ್ನ ಬಂದು ನಮಗೆ ಕೊಡ್ರಿ ಸರ್ಕಸಲ್ಲಿ, ನಿಮ್ಗೆ ಎಷ್ಟು ಅಮೌಂಟ್ ಬೇಕು ಅಷ್ಟು ಅಮೌಂಟ್ ನಾವು ಕೊಡ್ತೀವಿ, ಬೇಕಾದ್ರೆ ನೀವು ವರ್ಷಕ್ಕೊಂದು ಸಲ ನೋಡ್ಕೊಂಡು ಹೋಗಿ, ಪರವಾಗಿಲ್ಲ, ನಿಮ್ಗೆ ಎಷ್ಟು ಅಮೌಂಟ್ ಬೇಕು ಹೇಳ್ರಿ ನಾವು ಕೊಡ್ತೀನಿ ಅಂತ ಹೇಳ್ತಾಯಿದ್ರು. ಬಟ್ ಹೆತ್ತ ಕರಳು ಕೇಳೋದಲ್ವಾ, ಅದಕ್ಕೋಸ್ಕರ ಅವ್ರು ಕೊಡಲ್ಲ ಅಂತ ಅವ್ರ ಹಠ. ನಮ್ಮ ಪಪ್ಪ ಸ್ವಲ್ಪ ಕುಡಿತಾ ಇರ್ತಾರೆ, ಅವರು ಕೂಡ ಅವ್ರ ಜೊತೆ ಕೂಡಿ ನಾನು ಕೊಡೋಕ್ಕಾಗಿಲ್ಲ, ಅವ್ರು ಕೂಡ ಜಗಳ ಮಾಡೋಕ್ಕೆ ಹೋಗಿದ್ರು. ಬಟ್ ಏನೂ ಕೊಡಲಿಲ್ಲ, ಪರವಾಗಿಲ್ಲ. ಅವ್ರದ್ದೊಂದು ಖುಷಿ, ಅವ್ರ ಮಕ್ಕಳು ಅವ್ರ ಕಣ್ಣು ಮುಂದೆ ಇರಬೇಕು. ಎಷ್ಟೇ ಹ್ಯಾಂಡಿಕ್ಯಾಪ್ ಇದ್ರೂ ಪರವಾಗಿಲ್ಲ, ಅವ್ರನ್ನ ದುಡಿದಾದ್ರು ಕೂಲಿ ಆದ್ರೂ ಮಾಡಿಯಾದರೂ ಅವ್ರು ಹೊಟ್ಟೆ ತುಂಬಿಸ್ತೀನಿ, ನಾವು ಯಾರಿಗೂ ಬಗ್ಗಂಗಿಲ್ಲ, ಇರಲಿ ನಮ್ಮ ಮಕ್ಕಳು ನಮ್ಮ ಜೊತೆಗೆ ಇರಲಿ ಅಂತ ತಿಳ್ಕೊಂಡು ಅವ್ರು ಗಪ್ಪಾಗಿ ಜೀವನ ಮಾಡ್ತಾಯಿದ್ದಾರೆ. ನೀವು ಎಷ್ಟು ಮಂದಿ ನಾವು ಈಗ 3 ಜನ ಮಕ್ಕಳು, 3 ಜನ. ನಮ್ಮ ತಾಯಿ ತಂದೆ ಒಂದು 5 ಜನ, ಟೋಟಲ್ 5 ಜನ ಇರೋದು ಫ್ಯಾಮ್ಲಿ ಅಂದರೆ. ಅದರಲ್ಲಿ ತಂಗಿ ಒಬ್ಬರು ಮದುವೆ ಮಾಡಿಕೊಟ್ಟಿವಿ. ತಂಗಿ ತಂಗಿ ಮದುವೆ ಮಾಡಿಕೊಟ್ಟಿವಿ. ಯಾವ ರೀತಿಯಿಂದ ಮದುವೆ ಮಾಡಿಕೊಟ್ಟಿವಪ್ಪ ಅಂದರೆ, ಅವಾಗಲೂ ಬಡತನ ಪರಿಸ್ಥಿತಿನೇ ಐತಿಲ್ಲ ಅಂತ ಇಲ್ಲ. ನಮ್ಮ ತಮ್ಮ ಒಂದು ಜಾತ್ರೆಗೆ ಹೋದರೆ ದಿನಕ್ಕೆ ಒಂದು ಜಾತ್ರೆ ಮಾಡಿದ್ರೆ 1,000 2,000 ಅಮೌಂಟ್ ಬರ್ತಾಯಿತ್ತು. ಹೇಳ್ಕೋಬೇಕಿಂತವೆಲ್ಲ ಗೊತ್ತಾಗಲ್ಲ. 1,000 2,000 ಬರ್ತಾಯಿತ್ತು. ಅದೇ ಕೂಡಿಟ್ಟು ನಾವೇನು ಮಾಡ್ತೀವಿ, ತಂಗಿ ಮದುವೆ ಮಾಡಿದ್ವಿ. ಆಕಿನೂ ಒಂದು ಗಂಡನ ಮೇಲೆ ಚಲೋ ಇದ್ದಾಳೆ, ಆರಾಮಾಗಿದ್ದಾಳೆ, ಅವ್ರದ್ದೇನು ಪ್ರಾಬ್ಲಮ್ ಇಲ್ಲ, ಚೆನ್ನಾಗಿದ್ದಾಳೆ. ನಾವು ಮನೆಗೋಸ್ಕರ ಅಂತ ಓಡಾಡ್ತಾನೇ ಇದ್ದೀವಿ. ನಮಸ್ಕಾರ ಸಾವುಕಾರ. ಹಾಂ ನಮಸ್ಕಾರ ರೀ. ಇವ್ರು ನಿಮ್ಮ ಮಕ್ಕಳು? ಹಾಂ ನಮ್ಮ ಮಕ್ಕಳು, ಮಗ ರೀ. ಈಗ ಮಗಳು, ಇನ್ನೊಬ್ಬಾಗ ಮಗಳು, ಒಬ್ಬಾಗ ಮಗಳು ತೆಗೊಂಡ್ರು, ದೊಡ್ಡಕ್ಕಿ. ಇದು ಹುಟ್ಟಿದಾಗಿದ್ದಾನೆ ಹಿಂಗೆ ಅದಾರ ಅವರು? ಹಾಂ, ಹೆಂಗೆ ಬೆಳೆಸಿದಾರೆ ಇವ್ರನ್ನ ಹೇಳ್ರಿ. ದುಡಿದು ಬೆಳೆಸಿದ್ದೇವೆ, ದುಡಿದು ಕಮ್ಮಿಗೆ ಹಾಕಿದ್ದಾರೆ ಹೊಟ್ಟೆಗೆ, ಸಂಭಾಳಿಸಿದಪ್ಪ. ರೋಮ್ ದುಡಿದಕ್ಕೆ ಅವ್ರಿಗೆ ಹಾಕಿದ್ದೆ ಹೊಟ್ಟೆಗೆ. ಯಾವ ಸರ್ಕಾರ ಏನು ಮಾಡಿಲ್ಲ ನಮಗೆ, ನಾವು ಸ್ವಂತ ಅವ್ರಿಗೆ ಮಕ್ಕಳಿಗೆ ಸರಿ. ಹಾಂ, ಕೆಲಸ ಏನು ಮಾಡ್ತೀರಾ? ನಾವು ಗೌಡ್ರಿಗೆ ಹೋಗ್ತೇವಪ್ಪ. ದುಡ್ದು ಕರೆಕ್ಟಾಗಿ ದುಡ್ಡು ಕೊಡ್ತೀರಾ? ಹಾಂ, ಇವ್ರ ಕೈ ಕೊಡ, ಇವ್ರ ಮಮ್ಮಿ ಕೈ ಕೊಡ್ತೀನಿ. ಮಕ್ಕಳ ಕೈ ಕೊಡಲ್ಲ, ಅದ್ರ ರೊಕ್ಕ ಸರಿಗೆ ಹಚ್ಚಿಲ್ಲ. ಅವ್ರೇನು ಖರ್ಚು ಮಾಡಲ್ಲ, ಆರಾಮದಾರ, ಮಸ್ತ್. ಏನು ಕೈಯ ಕಾಲ ಇಷ್ಟೇ, 4 ಕರೆಕ್ಟ್ ಅದ. ಇನ್ನೊಬ್ಬರು ತಂಟೆಗೆ ಹೋಗಲ್ಲ, ಮನೆ ಆಯಿತು ತಾವಾಯ್ತು. ಏನು ಮಾಡಿದ್ರೆ ನಾವೇ ನಾವೇಂದ್ರೆ ಕಿಡ್ಕದೇವ ಕೀಡ್ಕ. ಯಾರು ನಮ್ಮ ತಂಟಕ್ಕೆ ಬರಲ್ಲ, ನಮ್ಮ ತಂಟಕ್ಕೆ ಅಷ್ಟು ಕೇಳಿ ಸುಳಿ ಮಗನ. ಮತ್ತು ಒಂದಿನಾದ್ರೂ ನನಗೆ ಇಂಥ ಮಕ್ಕಳನ್ನ ಯಾಕೆ ಕೊಟ್ಟೆಪ್ಪ ದೇವ್ರೆ ಅಂತ ಯಾಕೆ ರಗಡಲ್ಲ? ದೇವ್ರಿಗೆ ಏನು ಕೇಳ್ದ? ತಾನೇ ಕೊಟ್ಟನವ, ನಾ ಕೇಳಬೇಕು? ಅವನೇ ಕೊಟ್ಟನ, ಹುಟ್ಟವ. ಎಲ್ಲಿ ಅವ್ರ ಜೀವನ ಹಾಗೆ ನಡೀತದಪ್ಪ. ಶಿವ ನಾವು ಇರ್ತಾರ ಸಂಭಾಳಿಸ್ತಾವೆ. ನಾವು ಸಾತ್ ಮೇಲೆ ಅವ್ರ ಬಲ, ದೇವ್ರ ಬಲ. ಶಿವ ಅದ್ರ ಕಿಂಚುತ್ತೆ ಏನು ಬೇಸರ ಇಲ್ಲ? ಅವ್ರ ಸುತ್ತ ಏನು ಬೇಸರ ಇಲ್ಲ, ಬೇಸರ ಮಾಡ್ಕೊಂಡಿಲ್ಲ. ಬೇಸರ ಅನ್ನಂಥದ್ದು ಹೊಟ್ಟೆ ಕೇಳಬೇಡ. ಹಾಂ,
ಮತ್ತು ಇವರಿಗೆ ಮನೆ ಮಾಡ್ತೀರಿ ಜಾಗ ಮಾಡ್ತೀರಿ ಅಂತ ಹೇಳ್ತೇವೆ ತಲೆ ಮೇಲೆ ಕೈ ಇಟ್ಟು ಹೋಗ್ತಾರೆ ಆಶ್ವಾಸನೆ ಮಾಡ್ತಾರೆ ಹೋಗ್ತಾರೆ. ಯಾವ ಎಮ್ ಎಲ್ ಎಗಳು ಹೇಳಬೇಡ ಯಾವ ಎಂ ಪಿಗಳು ಹೇಳಬೇಡ. ನಾವು ದುಡಿದ್ರೆ ನಮಗೆ ನಾವು ದುಡ್ಲಿಕ್ಕಂದ್ರೆ ನಮಗೇನು ಏನೂ ಇಲ್ಲ.